ಟೀಮ್ ವೆಟ್ರಿ ನಿಚಯಂ ಚಾನಲಿಂದ ನಮಸ್ಕಾರ. ಸೊ ಹೀಗೆ SBO ವೆಬ್ಸೈಟಲ್ಲಿ ನಾವು ಹೆಂಗೂ ಪ್ರೊಫೈಲ್ ಅಪ್ಡೇಟ್, ಬ್ಯಾಂಕಿಂಗ್ ಅಪ್ಡೇಟ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಫಸ್ಟು SBO ಓಪನ್ ಮಾಡಿಕೊಂಡು ಲಾಗಿನ್ ಮಾಡಿ. ಓಕೆನಾ, ಲಾಗಿನ್ ಮಾಡಿದರೆ ಹಿಂಗೆ ಓಪನ್ ಆಗುತ್ತೆ. ಸೊ ಇದರಲ್ಲಿ ಚಿಕ್ಕ ಆ್ಯರೋ ಮಾರ್ಕ್ ಓಪನ್ ಮಾಡಿದರೆ ಡ್ಯಾಶ್ಬೋರ್ಡ್ ಆಪ್ಷನ್ ಬರುತ್ತೆ. ಸೊ ಈ ಡ್ಯಾಶ್ಬೋರ್ಡ್ ಆಪ್ಷನಲ್ಲಿ ಹೋಗ್ಬಿಟ್ಟು ಪ್ರೊಫೈಲ್ ಆಪ್ಷನ್ ಇರುತ್ತೆ, ಲಾಸ್ಟಲ್ಲಿ ಥರ್ಡ್ ಆಪ್ಷನ್ ಪ್ರೊಫೈಲ್, ಅದನ್ನು ಪ್ರೆಸ್ ಮಾಡಿ. ಓಕೆನಾ. ಸೊ ಫಸ್ಟು ನಮ್ಮ ನೇಮ್, ಫೋನ್ ನಂಬರ್, ಇಮೇಲ್ ID ಈ ಮೂರೂ ಡಿಫಾಲ್ಟ್ ಹಂಗೆ ಇರುತ್ತೆ. 4ನೇ ಆಪ್ಷನ್ನಿಂದಾನೇ ನಾವು ಫಿಲ್ ಮಾಡಬೇಕು. 4ನೇ ಆಪ್ಷನ್ ನಮ್ಮ ವಾಟ್ಸಪ್ ನಂಬರ್, 5ನೇ ಆಪ್ಷನ್ ನಮ್ಮ ಡೇಟ್ ಆಫ್ ಬರ್ತು, 6ನೇ ಆಪ್ಷನ್ ನಮ್ಮ ನಾಮಿನಿ ನೇಮ್. ನಾಮಿನಿ ಬಂದು ನಮ್ಮ ಫ್ಯಾಮಿಲಿ ಮೆಂಬರ್ಸು ಇರ್ಬೋದು, ನಮ್ಮ ಫ್ರೆಂಡ್ಸು ಇರ್ಬೋದು. ಓಕೆನಾ. ಸೊ ಅವ್ರ ನೇಮು ಮತ್ತು ನಮ್ಮ ನಾಮಿನಿದು ಇಮೇಲ್ ID, ನಾಮಿನಿ ಅವ್ರದ್ದು ಮೊಬೈಲ್ ನಂಬರ್ ಮತ್ತು ನಮ್ಮ ಮನೆ ಅಡ್ರೆಸ್ಸು. ನೆಕ್ಸ್ಟ್ ಬಂದು ನಮ್ಮ ಕಂಟ್ರಿ. ಓಕೆನಾ, ಚೂಸ್ ಕಂಟ್ರಿ ಅಂದ್ಬಿಟ್ಟಿರುತ್ತೆ. ಇಲ್ಲಿ ನಮ್ಮ ಕಂಟ್ರಿ, ನಮ್ಮ ಸ್ಟೇಟ್ ಯಾವುದೋ ಅದು. ನೆಕ್ಸ್ಟ್ ಬಂದು ನಮ್ಮ ಸಿಟಿ. ಸೊ ಇದು ಕೊಟ್ಟು ಸಬ್ಮಿಟ್ ಕೊಟ್ಟಿದ್ರೆ ನಮ್ಮದು ಅಪ್ಡೇಟ್ ಆಗಿಬಿಡತ್ತೆ ಪ್ರೊಫೈಲ್ ಡೀಟೇಲ್ಸ್. ಓಕೆನಾ. ಸೊ ಇಷ್ಟೇ, ಪ್ರೊಫೈಲ್ ಡೀಟೇಲ್ಸ್ ಅಪ್ಡೇಟ್ ಮಾಡೋದು ಇಷ್ಟೇ. ಸೊ ಮತ್ತೆ ಬಂದು ಇಲ್ಲಿ ಮೇಲ್ಗಡೆ ಬಂದಿದ್ದರೆ ಅಪ್ಡೇಟ್ ಬ್ಯಾಂಕ್ ಡೀಟೇಲ್ಸ್ ಅಂದ್ಬಿಟ್ಟಿರುತ್ತೆ. ನಂದು ಮುಂಚೆನೇ ಅಪ್ಡೇಟ್ ಆಗಿದೆ. ಸೊ ಅದಕ್ಕೋಸ್ಕರ ಬ್ಯಾಂಕ್ ಡೀಟೇಲ್ಸ್ ಹೆಂಗೆ ಅಪ್ಡೇಟ್ ಮಾಡೋದು ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಫಸ್ಟು ಬ್ಯಾಂಕ್ ಡೀಟೇಲ್ಸಲ್ಲಿ ಫಸ್ಟ್ ನಮ್ಮ ಅಕೌಂಟ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಹೆಂಗೆ ನೇಮ್ ಇರುತ್ತೇನೋ ಅದೇ ಥರ ನೇಮು. ನೆಕ್ಸ್ಟು ಪ್ಯಾನ್ ನಂಬರ್, ಪ್ಯಾನ್ ಕಾರ್ಡಲ್ಲಿ ಇರೋ ನೇಮು. ನೆಕ್ಸ್ಟು ಬ್ಯಾಂಕ್ IFSC ಕೋಡು, ಬ್ಯಾಂಕ್ ನೇಮು, ಬ್ಯಾಂಕ್ ಬ್ರ್ಯಾಂಚ್. ಓಕೆನಾ. ಸೊ ಈ ಥರ ಡೀಟೇಲ್ಸ್ ಫಿಲ್ ಮಾಡಿ. IFSC ಕೋಡ್ ಬಂದು ಕಾಪಿ ಪೇಸ್ಟ್ ಮಾಡಬಾರ್ದು, ನಾವು ಟೈಪ್ ಮಾಡ್ಕೋಬೇಕು. ಓಕೆನಾ, ಕ್ಯಾಪ್ಸಲ್ಲಿ ಇರಬೇಕು. IFSC ಕೋಡ್ ಕರೆಕ್ಟಾಗಿ 0 ಅದು ಕರೆಕ್ಟಾಗಿ ಎಂಟ್ರ್ ಮಾಡಿ. 0 ಎಲ್ಲಿ ಬರುತ್ತೋ 0 ಕೊಡಿ, O ಎಲ್ಲಿ ಬರುತ್ತೋ O ಕರೆಕ್ಟಾಗಿ ಕೊಡಿ. ಮತ್ತು LO IE ಇದೆಲ್ಲ ಕರೆಕ್ಟಾಗಿ ನೋಟ್ ಮಾಡಿಕೊಂಡು IFSC ಕೋಡ್ ಕೊಡಿ. ನೆಕ್ಸ್ಟ್ ಬಂದು ಅಕೌಂಟ್ ನಂಬರ್ ಕರೆಕ್ಟಾಗಿ ಕೊಡಿ. ಓಕೆನಾ. ಸೊ ಇಷ್ಟೇ ಪ್ರೊಫೈಲ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಪ್ಡೇಟ್ ಮಾಡೋದು. ಓಕೆನಾ. ಏನಾನ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಡೌಟ್ ಕ್ಲಿಯರ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.